ಹಾಯ್ ಎಲ್ರಿಗೂ 5 ನಿಮಿಷದ ವಿಜ್ಞಾನಕ್ಕೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ಮಾತಾಡೋಣ. ಅದೇ ಬುದ್ಧಿವಂತಿಕೆ. ಅಂದ ತಕ್ಷಣ ನಮಗೆಲ್ಲ ನೆನಪಾಗೋದು ಎಕ್ಸಾಮ್, ಮಾರ್ಕ್ಸ್, ರ್ಯಾಂಕ್ಸ್ ಅಲ್ವಾ? ಆದ್ರೆ ನಿಜವಾದ ಬುದ್ಧಿವಂತಿಕೆ ಅಂದ್ರೆ ಇದಕ್ಕಿಂತ ತುಂಬಾನೇ ದೊಡ್ಡದು. ಬನ್ನಿ ಇವತ್ತು ಆ ಬುದ್ಧಿವಂತಿಕೆಯ ಬೇರೆ ಬೇರೆ ಲೇಯರ್ಗಳನ್ನ ಒಟ್ಟಿಗೆ ಸೇರಿ ಅನ್ವೇಷಿಸೋಣ. ನಾವೆಲ್ಲ ಇದನ್ನ ನೋಡಿರ್ತೀವಿ ಅಲ್ವಾ? ನಮ್ಮ ಸ್ಕೂಲ್ ಟಾಪರ್ ಆಗಿದ್ದ ಫ್ರೆಂಡ್ ಇವತ್ತು ಲೈಫಲ್ಲಿ ಎಲ್ಲೋ ಒಂದು ಕಡೆ ಸ್ಟ್ರಗಲ್ ಮಾಡ್ತಿರ್ತಾರೆ. ಹಾಗಾದ್ರೆ ಬುದ್ಧಿವಂತಿಕೆಗೂ ಜೀವನದ ಯಶಸ್ಸಿಗೂ ಡೈರೆಕ್ಟ್ ಕನೆಕ್ಷನ್ ಇಲ್ವಾ? ಯಾಕೆ ಹೀಗಾಡುತ್ತೆ? ಈ ಪ್ರಶ್ನೆನೇ ನಮ್ಮ ಇವತ್ತಿನ ಜರ್ನಿನ ಸ್ಟಾರ್ಟಿಂಗ್ ಪಾಯಿಂಟ್. ಇಲ್ಲೇ ನೋಡಿ ಅಸಲಿ ಪ್ಯಾರಡಾಕ್ಸ್ ಇರೋದು. ನಮ್ಮ ಸಮಾಜ, ನಮ್ಮ ಎಜುಕೇಷನ್ ಸಿಸ್ಟಮ್ ಎಲ್ಲವೂ ಐಕ್ಯೂ ಅಂದ್ರೆ ನಮ್ಮ ಲಾಜಿಕಲ್ ಥಿಂಕಿಂಗ್ ಪವರ್ಗೆ ಮಾತ್ರ ಬೆಲೆ ಕೊಡುತ್ತೆ. ಆದ್ರೆ ಅದು ಬುದ್ಧಿವಂತಿಕೆ ಅನ್ನೋ ದೊಡ್ಡ ಮಂಜುಗಡ್ಡೆಯ ತುದಿಯಷ್ಟೇ. ಜೀವನದಲ್ಲಿ ನಿಜವಾಗಿಯೂ ಮುಂದೆ ಬರಬೇಕು ಅಂದ್ರೆ ಬರೀ ಐಕ್ಯೂ ಒಂದೇ ಖಂಡಿತ ಸಾಕಾಗಲ್ಲ. ಸರಿ, ಹಾಗಾದ್ರೆ ನಮ್ಮ ಮೊದಲ ಕಥೆಗೆ ಹೋಗೋಣ. ಇದು ನಮ್ಮನ್ನ 2ನೇ ಮಹಾಯುದ್ಧದ ಸಮಯಕ್ಕೆ ಕರ್ಕೊಂಡು ಹೋಗುತ್ತೆ. ತುಂಬಾನೇ ರೋಚಕವಾದ ಕಥೆ ಇದು. ಆಗ ಇಂಗ್ಲೆಂಡ್ ಪರಿಸ್ಥಿತಿ ತುಂಬಾನೇ ಗಂಭೀರವಾಗಿತ್ತು. ಅವರಿಗೆ ಬೇಕಾದ 70% ಆಹಾರ, 100% ತೈಲ ಎಲ್ಲವೂ ಹಡಗುಗಳ ಮೂಲಕ ಸಮುದ್ರದಿಂದ ಬರ್ಬೇಕಿತ್ತು. ಇದನ್ನೇ ಅಡ್ವಾಂಟೇಜ್ ಆಗಿ ತಕೊಂಡ ಜರ್ಮನ್ ಬೋಟ್ಗಳು ಈ ಹಡಗುಗಳನ್ನ ಒಂದೊಂದಾಗಿ ಮುಳುಗಿಸಿ ಇಡೀ ದೇಶವನ್ನೇ ಮಂಡಿಯೂರು ಹಾಗೆ ಮಾಡ್ತಿದ್ವು. ಇದಕ್ಕೆಲ್ಲ ಕಾರಣ ಈ ಎನಿಗ್ಮಾ ಮೆಷಿನ್. ಇದು ಜರ್ಮನ್ನರ ಒಂದು ಸೀಕ್ರೆಟ್ ವೆಪನ್ ಆಗಿತ್ತು. ಯಾಕಂದ್ರೆ ಇದ್ರ ಕೋಡ್ಗಳನ್ನ ಬ್ರೇಕ್ ಮಾಡೋದು ಮ್ಯಾಥಮ್ಯಾಟಿಕಲಿ ಇಂಪಾಸಿಬಲ್ ಅಂತಾನೆ ಎಲ್ರೂ ನಂಬಿದ್ರು. ಈ ಸ್ಲೈಡ್ ಮೇಲಿರೋ ನಂಬರ್ ನೋಡಿ, 160 ಕ್ವಿಂಟೀಲಿಯನ್ ಅಂದ್ರೆ 160 ಆದ್ಮೇಲೆ 18 ಸೊನ್ನೆಗಳು. ಎನಿಗ್ಮಾ ಮಷೀನ್ ಪ್ರತಿದಿನ ಇಷ್ಟು ಹೊಸ ಕಾಂಬಿನೇಷನ್ಸ್ಗಳನ್ನ ಸೃಷ್ಟಿ ಮಾಡ್ತಿತ್ತು. ಅಬ್ಬಾ, ಇದನ್ನ ಬರೀ ಊಹೆ ಮಾಡ್ಕೊಳ್ಳೋಕ್ಕೂ ನಮ್ ತಲೆಗೆ ಸಾಧ್ಯವಿಲ್ಲ. ಇಂಗ್ಲೆಂಡ್ ತನ್ನ ದೇಶದ ಟಾಪ್ 10,000 ಬ್ರೈಟೆಸ್ಟ್ ಮೈಂಡ್ಸ್ಗಳನ್ನ ಅಂದ್ರೆ ಗಣಿತಜ್ಞರು, ವಿಜ್ಞಾನಿಗಳನ್ನ ಒಟ್ಟಿಗೆ ಸೇರಿಸಿ ಈ ಕೆಲ್ಸಕ್ಕೆ ಕೂರಿಸ್ತು. ಆದ್ರೆ ಅವರ ಶುದ್ಧ ಐಕ್ಯೂ ಪವರ್ ಅಂದ್ರೆ ಅವರ ಲಾಜಿಕಲ್ ಇಂಟೆಲಿಜೆನ್ಸ್ ಈ ದೊಡ್ಡ ಸಮಸ್ಯೆ ಮುಂದೆ ಸಂಪೂರ್ಣವಾಗಿ ಸೋತುಹೋಯ್ತು. ಆಗ ಕಥೆಗೆ ಎಂಟ್ರಿ ಕೊಟ್ಟಿದ್ದೆ ಅಲೆನ್ ಟ್ಯೂರಿಂಗ್. ಎಲ್ರೂ ಈ ಮೆಷಿನ್ನ ಕೋಡ್ ಹೇಗೆ ಬ್ರೇಕ್ ಮಾಡೋದು ಅಂತ ತಲೆ ಕೆಡಿಸ್ಕೊಂಡಿದ್ರೆ, ಟ್ಯೂರಿಂಗ್ ಕೇಳಿದ ಪ್ರಶ್ನೆಯೇ ಬೇರೆ ಇತ್ತು. ಅವರ ಅಪ್ರೋಚೇ ಬೇರೆ ಆಗಿತ್ತು. ಇದೇ ನೋಡಿ ಗೇಮ್ ಚೇಂಜಿಂಗ್ ಐಡಿಯಾ. ಟ್ಯೂರಿಂಗ್ ಮಷೀನ್ ಮೇಲೆ ಫೋಕಸ್ ಮಾಡ್ಲಿಲ್ಲ, ಬದಲಿಗೆ ಅದನ್ನ ಆಪರೇಟ್ ಮಾಡ್ತಿದ್ದ ಮನುಷ್ಯರ ಮೇಲೆ ಫೋಕಸ್ ಮಾಡಿದ್ರು. ಮನುಷ್ಯರು ಯಾವಾಗ್ಲೂ ಒಂದೇ ರೀತಿ ವರ್ತಿಸ್ತಾರೆ, ಒಂದೇ ತರಹದ ತಪ್ಪುಗಳನ್ನು ಮಾಡ್ತಾರೆ. ಉದಾಹರಣೆಗೆ, ಪ್ರತಿದಿನ ಒಂದೇ ಟೈಮ್ಗೆ ವೆದರ್ ರಿಪೋರ್ಟ್ ಕಳಿಸೋದು, ಪ್ರತಿ ಮೆಸೇಜ್ ಕೊನೆಯಲ್ಲಿ ಹೈಲ್ ಹಿಟ್ಲರ್ ಅಂತ ಹಾಕೋದು, ಇವೆಲ್ಲ ಅವರ ವೀಕ್ನೆಸ್ ಆಗಿತ್ತು. ಸೊ ಟ್ಯೂರಿಂಗ್ ಈ ಹಂತಗಳನ್ನ ಫಾಲೋ ಮಾಡಿದ್ರು. ಮನುಷ್ಯರ ವೀಕ್ನೆಸ್ ಮತ್ತೆ ಮೆಷಿನ್ನ ಒಂದು ಸಿಂಪಲ್ ರೂಲ್ ಇಟ್ಕೊಂಡು ಅಸಾಧ್ಯ ಅನ್ಕೊಂಡಿದ್ದನ್ನ ಸಾಧ್ಯ ಮಾಡಿ ತೋರಿಸಿದ್ರು. ನಿಜಕ್ಕೂ ಅದ್ಭುತ ಅಲ್ವಾ? ಇದೇ ನೋಡಿ ಬುದ್ಧಿವಂತಿಕೆಯ 2ನೇ ಹಂತ, ಕ್ರಿಯೇಟಿವ್ ಇಂಟೆಲಿಜೆನ್ಸ್. ಇದು ಡ್ರಾಯಿಂಗ್ ಮಾಡೋದು, ಹಾಡ್ ಹೇಳೋದಲ್ಲ, ಬದಲಿಗೆ ಒಂದು ಸಮಸ್ಯೆಯನ್ನ ನೋಡೋ ದೃಷ್ಟಿಕೋನವನ್ನೇ ಬದಲಾಯಿಸೋದು. ಸರಿಯಾದ ಪ್ರಶ್ನೆ ಕೇಳಿದ್ರೆ ಉತ್ತರ ತಾನಾಗಿಯೇ ಬದಲಾಗುತ್ತೆ. ಸರಿ, ನಮ್ಮ ಕಥೆಯ 2ನೇ ಭಾಗಕ್ಕೆ ಹೋಗೋಣ. ಒಂದು ಅದ್ಭುತವಾದ ಕ್ರಿಯೇಟಿವ್ ಐಡಿಯಾ ಇದ್ರೂ ಕೂಡ ಅದು ಯಾಕೆ ಫೇಲ್ ಆಗ್ಬೋದು ಅಂತ ಇಲ್ಲಿ ನೋಡೋಣ. ಇದು ಜೆರಾಕ್ಸ್ ಪಾರ್ಕ್. 1970ರಲ್ಲಿ ಇದೊಂದು ಟೆಕ್ ಜಗತ್ತಿನ ಸ್ವರ್ಗದ ಹಾಗೆ ಇತ್ತು. ಇಲ್ಲಿದ್ದ ಜೀನಿಯಸ್ ಎಂಜಿನಿಯರ್ಗಳಿಗೆ ಸಂಪೂರ್ಣ ಸ್ವಾತಂತ್ರ್ಯ ಮತ್ತೆ ಅನ್ಲಿಮಿಟೆಡ್ ದುಡ್ಡು ಕೊಟ್ಟು ನಿಮ್ಗೇನ್ ಬೇಕೋ ಅದನ್ನ ಕಂಡಿಡೀರಿ ಅಂತ ಹೇಳಿದ್ರು. ಅಲ್ಲಿ ಹುಟ್ಟಿದ ಇನ್ವೆನ್ಷನ್ಗಳ ಲಿಸ್ಟ್ ನೋಡಿ: GUI, ಕಂಪ್ಯೂಟರ್ ಮೌಸ್, ಇಂಟರ್ನೆಟ್ನ ಮೂಲವಾದ ಈಥರ್ನೆಟ್. ಅಬ್ಬಾ, ಇವತ್ತು ನಾವು ಬಳಸೋ ಮಾಡರ್ನ್ ಕಂಪ್ಯೂಟರ್ನ ಸಂಪೂರ್ಣ ಬ್ಲೂ ಪ್ರಿಂಟ್ ಇಲ್ಲೇ ತಯಾರಾಗಿದ್ದು. ಇಷ್ಟು ಅದ್ಭುತವಾದ ಟೆಕ್ನಾಲಜಿಯನ್ನ ಕಂಡುಹಿಡಿದ ಆ ಕಂಪನಿ ಇವತ್ತು ಎಲ್ಲಿದೆ? ಯಾಕೆ ನಮ್ಮ ಮನೆಗಳಲ್ಲಿ ಜೆರಾಕ್ಸ್ ಕಂಪ್ಯೂಟರ್ಗಳಿಲ್ಲ? ಇದು ನಿಜಕ್ಕೂ ಯೋಚನೆ ಮಾಡಬೇಕಾದ ಪ್ರಶ್ನೆ. ಏನಾಯ್ತು? ಉತ್ತರ ಇಲ್ಲಿದೆ. ಜೆರಾಕ್ಸ್ ಕಂಪನಿಗೆ ತಮ್ಮ ಅದ್ಭುತ ಆವಿಷ್ಕಾರಗಳನ್ನ ಯಶಸ್ವಿ ಪ್ರಾಡಕ್ಟ್ಗಳಾಗಿ ಮಾರುಕಟ್ಟೆಗೆ ಹೇಗೆ ತರಬೇಕು ಅನ್ನೋದೇ ಗೊತ್ತಿರಲಿಲ್ಲ. ಯಾಕಂದ್ರೆ ಅವ್ರತ್ರ ಬುದ್ಧಿವಂತಿಕೆಯ 3ನೇ ತುಂಬಾನೇ ಮುಖ್ಯವಾದ ಲೇಯರ್ ಇರ್ಲಿಲ್ಲ. ಬಿಲ್ಗೇಟ್ಸ್ ಅವರ ಈ ಮಾತು ಎಲ್ಲವನ್ನೂ ಹೇಳುತ್ತೆ. ಜೆರಾಕ್ಸ್ ಕಂಡುಹಿಡಿದಿದ್ದ ಐಡಿಯಾಗಳನ್ನ ಸ್ಟೀವ್ ಜಾಬ್ಸ್ ಅವರಂತಹವರು ಹೇಗೆ ತಮ್ಮದಾಗಿಸ್ಕೊಂಡು ಜಗತ್ತನ್ನೇ ಗೆದ್ರು ಅನ್ನೋದಕ್ಕೆ ಇದೊಂದು ಪರ್ಫೆಕ್ಟ್ ಉದಾಹರಣೆ. ಈ ಟೈಮ್ಲೈನ್ ನೋಡಿ. ಸ್ಟೀವ್ ಜಾಬ್ಸ್ ಅವರು ಜೆರಾಕ್ಸ್ನ ಐಡಿಯಾಗಳನ್ನ ಎಷ್ಟು ಚೆನ್ನಾಗಿ ಕಾರ್ಯರೂಪಕ್ಕೆ ತಂದ್ರು, ಮತ್ತೆ ದಿವಾಳಿ ಆಗ್ತಿದ್ದ ಆಪಲ್ ಕಂಪನಿಯನ್ನ ಕೇವಲ 4 ಪ್ರಾಡಕ್ಟ್ಸ್ಗಳ ಮೇಲೆ ಫೋಕಸ್ ಮಾಡಿ ಹೇಗೆ ಮತ್ತೆ ಮೇಲೆತ್ತಿದ್ರು ಅಂತ ಇದು ಸ್ಪಷ್ಟವಾಗಿ ತೋರಿಸುತ್ತೆ. ಇದೇ ಬುದ್ಧಿವಂತಿಕೆಯ 3ನೇ ಹಂತ,
ಎಕ್ಸಿಕ್ಯೂಟಿವ್ ಇಂಟೆಲಿಜೆನ್ಸ್ ಅಂದರೆ 100 ಐಡಿಯಾಗಳನ್ನು ಯೋಚಿಸುವುದಲ್ಲ, ಬದಲಿಗೆ ಆ 100ರಲ್ಲಿ 99 ಬೇಡವಾದ ಐಡಿಯಾಗಳನ್ನು ಕೈಬಿಟ್ಟು ಆ ಒಂದೇ ಒಂದು ಬೆಸ್ಟ್ ಐಡಿಯಾ ಮೇಲೆ ಪಟ್ಟು ಬಿಡದೆ ಕೆಲಸ ಮಾಡಿ ಅದನ್ನ ರಿಯಾಲಿಟಿಯಾಗಿ ಪರಿವರ್ತಿಸುವ ಶಿಸ್ತು. ಓಕೆ, ಹಾಗಾದ್ರೆ ಐಕ್ಯೂ, ಕ್ರಿಯೇಟಿವಿಟಿ ಮತ್ತೆ ಎಕ್ಸಿಕ್ಯೂಷನ್ ಈ ಮೂರೂ ಸೇರಿದ್ರೆ ಯಶಸ್ಸು ಗ್ಯಾರಂಟೀನಾ? ಕಥೆ ಇಲ್ಲಿಗೆ ಮುಗ್ದೋಯ್ತಾ? ಇಲ್ಲ, ಇನ್ನೂ ಒಂದು ದೊಡ್ಡ ಟ್ವಿಸ್ಟ್ ಇದೆ. ಇದು ಸ್ಟೀವ್ ಜಾಬ್ಸ್ ಅವರ ಜೀವನದ ಒಂದು ದೊಡ್ಡ ವಿಪರ್ಯಾಸ. ಟೆಕ್ನಾಲಜಿಯಲ್ಲಿ ಜಗತ್ತನ್ನೇ ಬದಲಿಸಿದ ಆ ಮಹಾನ್ ವ್ಯಕ್ತಿ ತಮ್ಮದೇ ಆರೋಗ್ಯದ ವಿಷಯ ಬಂದಾಗ ಯಾಕೆ ಇಂಥ ಒಂದು ಮಾರಣಾಂತಿಕ ತಪ್ಪು ನಿರ್ಧಾರ ತೆಗೆದುಕೊಂಡ್ರು? ಇದು ಏನ್ ತೋರಿಸುತ್ತೆ ಅಂದ್ರೆ ಅವರಲ್ಲಿ ಒಂದು ಬ್ಲೈಂಡ್ ಸ್ಪಾಟ್ ಇತ್ತು. ನಮ್ಮ ಪ್ರೊಫೆಷನಲ್ ಲೈಫ್ನಲ್ಲಿ ಎಷ್ಟೇ ಜೀನಿಯಸ್ ಆಗಿದ್ರೂ ಪರ್ಸನಲ್ ಲೈಫ್ನಲ್ಲಿ ಮಾಡೋ ತಪ್ಪುಗಳನ್ನ ತಡೆಯೋಕೆ ಈ 3 ಬುದ್ಧಿವಂತಿಕೆಗಳು ಸಾಕಾಗಲ್ಲ. ಅಂದ್ರೆ ಇದಕ್ಕಿಂತ ದೊಡ್ಡದಾದ, ಇದಕ್ಕಿಂತ ಹೈಯರ್ ಲೆವೆಲ್ನ ಬುದ್ಧಿವಂತಿಕೆಗಳು ಇವೆಯೇ? ಹಾಗಾದ್ರೆ ಬುದ್ಧಿವಂತಿಕೆಯ ಆ ಮುಂದಿನ ಹಂತ ಯಾವುದೋ? ಈ ಪಜಲ್ನ ಮಿಸ್ಸಿಂಗ್ ಪೀಸೇನೋ? ಈ ಪ್ರಶ್ನೆಗಳೊಂದಿಗೆ ನಾವು ಇವತ್ತಿನ ಈ ವಿಶ್ಲೇಷಣೆಯನ್ನು ಇಲ್ಲಿಗೆ ನಿಲ್ಸೋಣ. ಇವತ್ತಿನ ಈ ವಿಶ್ಲೇಷಣೆ ಇಷ್ಟ ಆಗಿದ್ರೆ ಆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಎಲ್ಲರೊಂದಿಗೆ ಶೇರ್ ಮಾಡಿ, ಮತ್ತೆ ಇದೇ ತರಹದ ಇಂಟ್ರೆಸ್ಟಿಂಗ್ ವಿಷಯಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಅನಿಸಿಕೆಗಳನ್ನ ಕೆಳಗೆ ಕಾಮೆಂಟ್ಸಲ್ಲಿ ಖಂಡಿತ ತಿಳಿಸಿ. ನಾಳೆ ಇದೇ ಸಮಯಕ್ಕೆ ಮತ್ತೆ ಸಿಗೋಣ.